எத்தனை பேர் சந்தோஷமா எத்தனை சந்தோஷವಾಗಿದ್ದೀರಾ? Hallelujah. Hallelujah. இன்றைக்கு amen when I was praying in the presence of the Lord, ನಾನು ದೇವ ಪ್ರಸನ್ನತೆಯಲ್ಲಿ ಪ್ರಾರ್ಥಿಸ್ತಾ ಇರುವಾಗ the Holy Spirit told me, ಪರಿಶುದ್ಧಾತ್ಮನು ಹೇಳಿದನು, why are my people praying for something which I have already given? ನಾನು ಈಗಾಗಲೇ ಕೊಟ್ಟಿರುವಂತ ಕಾರ್ಯಕ್ಕೆ ಯಾಕೆ ನನ್ನ ಜನರು ಇನ್ನೂ ಪ್ರಾರ್ಥಿಸ್ತಾ ಇದ್ದಾರೆ? Amen. Hallelujah. Hallelujah. Amen. My people are praying for something which I have already given. ನಾನು ಈಗಾಗಲೇ ಕೊಟ್ಟಿರುವಂತ ಒಂದು ಕಾರ್ಯಕ್ಕೆ ನನ್ನ ಜನರು ಇನ್ನೂ ಪ್ರಾರ್ಥಿಸ್ತಾ ಇದ್ದಾರೆ. Today I have not come to amen preach a big sermon. ನಾನು ಈ ದಿನ ಒಂದು ದೊಡ್ಡ ಪ್ರಸಂಗವನ್ನು ಮಾಡ್ಲಿಕ್ಕೆ ಬರಲಿಲ್ಲ. I have come to tell you something which your God wants to say to you. ನಿಮ್ಮ ದೇವರು ನಿಮಗೆ ಏನನ್ನ ಹೇಳಬೇಕಂತಿದ್ದಾನೋ ಅದನ್ನ ಹೇಳುವುದಕ್ಕೆ ಬಂದಿದ್ದೇನೆ. Amen. I am just a man who has brought a word from the Lord to you. ನಾನು ಕರ್ತನಿಂದ ದೇವರ ವಾಕ್ಯವನ್ನು ತಂದಿರುವಂತ ಒಬ್ಬ ವ್ಯಕ್ತಿ ಅಷ್ಟೇ. Amen. He wants to convey something to you. ಆತನು ನಿಮಗೆ ಏನೋ ಒಂದನ್ನ ಹೇಳಬೇಕಂತ ಇದ್ದಾನೆ. That's why I have come as a messenger. ಅದಕ್ಕಾಗಿ ನಾನು ಸಂದೇಶವನ್ನು ತರುವವನಾಗಿ ಬಂದಿದ್ದೇನೆ. Amen. Hallelujah. Hallelujah. Let your hearts be open to the voice of the Holy Spirit. ಪರಿಶುದ್ಧಾತ್ಮನ ಸ್ವರಕ್ಕೆ ನಿಮ್ಮ ಹೃದಯವು ತೆರೆಯಲ್ಪಡಲಿ. Listen to me. ಚೆನ್ನಾಗಿ The ಗಮನಿಸಿ. Bible says when the prophet of God is among you, ಸತ್ಯವೇದ ಹೇಳ್ತಿದೆ, ದೇವ ಪ್ರವಾದಿಯು ನಿಮ್ಮ ಮಧ್ಯದಲ್ಲಿ I ಇರುವುದಾದ್ರೆ will speak to you. ನಾನು ನಿಮ್ಮೊಂದಿಗೆ I ಮಾತನಾಡ್ತೇನೆ. will speak to you. ನಾನು ನಿಮ್ಮೊಂದಿಗೆ ಮಾತನಾಡ್ತೇನೆ. Amen. If you are attentive to the voice of a prophet this morning, ಈ ಒಂದು ಮುಂಚಾನೆ ಪ್ರವಾದಿಯ ಸ್ವರಕ್ಕೆ ನೀವು ಗಮನ ಕೊಡುವುದಾದ್ರೆ, if you say Holy Spirit, ನೀವು ಪರಿಶುದ್ಧಾತ್ಮನೇ, amen, you have something to say for my life. ನನ್ನ ಜೀವಿತಕ್ಕೆ ನೀವು ಏನೋ ಒಂದನ್ನ ಹೇಳ್ಬೇಕಂತ ಇದ್ದೀರಾ. Now I am ready to listen to that. ನಾನು ಅದನ್ನ ಕೇಳಿಸಿಕೊಳ್ಳುವುದಕ್ಕೆ I am ಸಿದ್ಧನಾಗಿದ್ದೇನೆ. ready to accept it 100%. ನಾನು 100% ಅದನ್ನ ಹೊಂದಿಕೊಳ್ಳುವುದಕ್ಕೆ ಸಿದ್ಧನಾಗಿದ್ದೇನೆ. Amen. If you surrender like that, ನೀವು ಆ ರೀತಿಯಾಗಿ ಒಪ್ಪಿಸಿಕೊಡುವುದಾದ್ರೆ I prophesy, ನಾ ಪ್ರವಾದಿಸ್ತೇನೆ. you need not to do anything. ನೀವು ಏನನ್ನು ಮಾಡುವಂತ ಅವಶ್ಯಕತೆ Your ಇಲ್ಲ. surrender itself will lead you to a transformation. ನಿಮ್ಮ ಸಮರ್ಪಣೆಯೇ ರೂಪಾಂತರಕ್ಕೆ ಅದು ನಡೆಸುವಂತದಾಗಿದೆ. Your surrender will lead you to a great victory. ನಿಮ್ಮ ಒಂದು ಸಮರ್ಪಣೆಯೇ ಒಂದು ದೊಡ್ಡ ಜಯಕ್ಕೆ ಅದು ನಡೆಸುವಂತದಾಗಿದೆ. Amen. Hallelujah. Hallelujah. How many of you here who are very attentive to the voice of the Holy Spirit? ಪರಿಶುದ್ಧಾತ್ಮನ ಸ್ವರಕ್ಕೆ ಗಮನ ಕೊಟ್ಟು ಕೇಳುವವರ ಎಷ್ಟು ಜನ I ಇಲ್ಲಿದ್ದೀರಾ? want to see your hands lifted up. ನಿಮ್ಮ ಕೈಗಳು ಮೇಲೆ ಕೆತ್ತಲ್ಪಟ್ಟಿರುವುದನ್ನು ನಾನು ನೋಡಲು ಬಯಸ್ತೇನೆ. ಚೆನ್ನಾಗಿ ಗಮನಿಸಿ. Amen. Most of you are praying for something, ಇಲ್ಲಿ ಕೆಲವರು ಅನೇಕರು ಯಾವುದೋ ಒಂದು ವಿಷಯಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೀರಾ. and the Lord has already given to you. ದೇವರು ಈಗಾಗಲೇ ಅದನ್ನು ನಿಮಗೆ ಕೊಟ್ಟಿದ್ದಾನೆ. Amen. You don't need an answer. You need, amen, your eye to be open. ನಿಮಗೆ ಆ ಪ್ರಾರ್ಥನೆಗೆ ಉತ್ತರ ಬೇಕಾಗಿಲ್ಲ, ಆದ್ರೆ ನಿಮ್ಮ ಕಣ್ಗಳು ತೆರೆಯುವಂತ ಅವಶ್ಯಕತೆ ಇದೆ. ಅವಳದಾಂಗ. ಅಷ್ಟೇನೆ. Amen. God has already answered you. ದೇವರು ಈಗಾಗಲೇ ಉತ್ತರವನ್ನು ಕೊಟ್ಟಿದ್ದಾನೆ. God has already, amen, given you, amen, what you have asked for. ನೀವು ಏನನ್ನ ಕೇಳಿದಿರೋ ಅದನ್ನ ದೇವರು ಈಗಾಗಲೇ ಕೊಟ್ಟಿದ್ದಾನೆ. ரொம்ப நாளுடைய ஜெபம், ತುಂಬ ದಿನದ ಪ್ರಾರ್ಥನೆ, ரொம்ப நாளுடைய கண்ணீர், ತುಂಬ ದಿನದ ಕಣ್ಣೀರು, ரொம்ப நாளுடைய ஆவிக்குரிய தாகம். ತುಂಬ ದಿನದಿಂದ ಇರುವಂತ ಆತ್ಮಿಕ ದಾಹ, Amen. ಅದು அப்படியே கேட்டு 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 வாடிக்கையாக, ಅದು ಹಾಗೆ ಕೇಳಿ 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 ಒಂದು ವಾಡಿಕೆಯಾಗಿ இன்னுமா நீங்க கேட்டுட்டே இருக்கிறீங்க. ಇನ್ನೂ ನೀವು ಕೇಳ್ತಾನೆ ಇದ್ದೀರಾ. But the Holy Spirit says, ಆದ್ರೆ ಪರಿಶುದ್ಧಾತ್ಮನ ಹೇಳ್ತಾನೆ, open your eyes, ನಿನ್ನ ಕಣ್ಗಳನ್ನ ತೆರೆದು ನೋಡು, look up, ಮೇಲೆ ನೋಡು, கண்களை உயர்த்தி பார். ಕಣ್ಗಳನ್ನ ಮೇಲೆತ್ತಿ ನೋಡು. நீ கேட்ட பதில் உன்கிட்ட வந்தாச்சு. ನೀನು ಕೇಳಿರುವಂತ ಉತ್ತರ ನಿನ್ನ ಮುಂದೆ ಬಂದಾಯ್ತು. Amen. நீ வானத்தை பார்த்துட்டு இருக்கிறாய், ஆனா உன் கையில நான் கொடுத்திருக்கிறேன். ನೀನು ಆಕಾಶವನ್ನು ನೋಡ್ತಾ ಇದೀಯಾ, ಆದ್ರೆ ನಿನ್ನ ಕೈಯಲ್ಲಿ ನಾನು ಕೊಟ್ಟಿದ್ದೇನೆ. Once again I tell you, ಮತ್ತೊಂದಾವರ್ತಿ ನಾನು ಹೇಳ್ತೇನೆ, if you believe a prophet you shall prosper. ನೀವು ಪ್ರವಾದಿಯನ್ನ ನಂಬುವುದಾದ್ರೆ ನೀವು ಸಮೃದ್ಧಿ ಹೊಂದುತ್ತೀರಾ. I come from the presence of the Almighty. ನಾನು ಸರ್ವಶಕ್ತನಾದ ದೇವ ಪ್ರಸನ್ನತೆಯಿಂದ ಬಂದಿದ್ದೇನೆ. I have brought a word not to a congregation. I have brought a word to you personally, to your spirit. ನಾನು ಒಂದು ಸಮೂಹಕ್ಕೆ ದೇವರ ವಾಕ್ಯವನ್ನು ತಂದಿಲ್ಲ, ವೈಯಕ್ತಿಕವಾಗಿ ನಿಮಗೆ ನಾನು ದೇವರ ಸ್ವರವನ್ನು ತಂದಿದ್ದೇನೆ. And the Lord says, ಕರ್ತನು ಹೀಗೆ ಹೇಳ್ತಾನೆ, your prayers are answered. ನಿನ್ನ ಪ್ರಾರ್ಥನೆಗೆ ಉತ್ತರ ಬಂದಾಯ್ತು. Your prayers are answered. ನಿನ್ನ ಪ್ರಾರ್ಥನೆಗೆ ಉತ್ತರ ಬಂದಾಯ್ತು. Amen. Your tears are seen. ನಿನ್ನ ಕಣ್ಣೀರನ್ನ ನಾನು ನೋಡಿದ್ದೇನೆ. And I have given you what you had asked for. ನೀನ್ ಏನನ್ನ ಕೇಳಿದ್ಯೋ ಅದನ್ನ ನಾನು ಈಗಾಗಲೇ ಕೊಟ್ಟಿದ್ದೇನೆ. ஆனால் உன்னுடைய கண்கள் திறக்கப்படணும். ಆದ್ರೆ ನಿನ್ನ ಕಣ್ಗಳು ತೆರೆಯಲ್ಪಡಬೇಕು.